ಇವತ್ತು ಪ್ರಶಸ್ತಿ ಅಂತ ಒಂದು 20-22 ಜನಕ್ಕೆ ಪ್ರಶಸ್ತಿ ಕೊಟ್ಟಿದ್ದೀವಿ. ಆಮೇಲೆ ಉಳಿದಂತೆ ಅತಿಥಿಗಳಿಗೆ ಗೌರವ ಸಮರ್ಪಣೆ ಮಾಡಿದ್ದೀವಿ. ಇವತ್ತಿನ ಕಾರ್ಯಕ್ರಮದ ವಿಶೇಷ ಏನಂತಂದರೆ ರಂಗದೀಪನ 2025 ಅಂತ. ಈ ಕಾರ್ಯಕ್ರಮದ ನಾವು ವಾರ್ಷಿಕೋತ್ಸವನ ನೆನಪಿಸಿಕೊಂಡು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಸೊ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಸಾಮಾನ್ಯ ಶ್ರೀ ಸುಪ್ರೀಂ ಕೋರ್ಟ್ನ ವಿಶ್ರಾಂತ ನ್ಯಾಯಾಧೀಶರಂಥ ಸಂತೋಷ್ ಹೆಗ್ಡೆ ಸಾಹೇಬರು ಮಾಡಿದ್ರು. ಆಮೇಲೆ ಸಾಕಷ್ಟು ಜನ ಹಿರಿಯರು ಅತಿಥಿಗಳು, ಡಾಕ್ಟರ್ ತಲ್ಲೂರು ಶಿವರಾಮ ಶೆಟ್ಟಿ ಇವರು ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷರು ಅವರು ಕೂಡ ಬಂದಿದ್ದರು. ಮತ್ತು ಕೆಂಚನೂರು ಶಂಕರ್ ಗುರೂಜಿ ಅವರು ಬಂದಿದ್ದರು. ಸಾಕಷ್ಟು ಜನ ಬೇರೆ ಬೇರೆ ಜಿಲ್ಲೆಗಳಿಂದ, ನಮ್ಮ ಬಸವ ಸತ್ಲಾಪುರ ಅಂತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕಲಬುರಗಿಯಿಂದ ನಮ್ಮ ಆತ್ಮೀಯ ಗೆಳೆಯರು, ಆಮೇಲೆ ಸಮಾಜ ಸೇವಕರು, ನಮ್ಮ ತುಂಬ ಆತ್ಮೀಯರು, ಸುಮಾರು ದಶಕಗಳಿಂದ ಆತ್ಮೀಯರು, ಅವರು ಕೂಡ ಅಲ್ಲಿಂದ ಸಾಕಷ್ಟು ಜನನ ಕರೆತಂದಿದ್ದರು ಕೂಡ. ಈ ಕಾರ್ಯಕ್ರಮ ಯಶಸ್ವಿಯಾಗಕ್ಕೆ ಪ್ರತಿಯೊಬ್ಬರೂ ಕಾರಣ. ಇದು ನಾನು ಒಬ್ಬನಿಂದ ಅಲ್ಲ, ಎಲ್ಲರೂ ಸೇರಿ ರಂಗದೀಪಣ 2025 ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಈ ಯಶಸ್ಸನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೆಲಸ ಮಾಡಿದ ಪ್ರತಿಯೊಬ್ಬರಿಗೂ ಇದನ್ನು. ನಾನು ಪುತ್ತೂರು ತಾಲೂಕಿನ ಸುಳ್ಯಪದವು ಎಂಬ ಬಡ ಗ್ರಾಮದಿಂದ ಬಂದವ. ನನ್ನ ವಿದ್ಯಾಭ್ಯಾಸವನ್ನು ಉಡುಪಿಯಲ್ಲಿ ಮುಂದುವರಿಸಿ LLBಯನ್ನು ಪುನಃ ಪೂರೈಸಿದ್ದೇನೆ. ಇಂಥ ಸಂದರ್ಭದಲ್ಲಿ ನನಗೆ ಕಂಡದ್ದು ಬಡವರ ಏಳಿಗೆಯನ್ನು ಮಾಡುವುದು ಯಾವ ದಿಸೆಯಲ್ಲಿ ಮಾಡಬೇಕೆನ್ನುವುದು. ಆ ದಿಸೆಯನ್ನು ನಾನು ಮನಸ್ಸನ್ನು ಇಟ್ಟುಕೊಂಡು ನನ್ನ LLBಯನ್ನು ಕೂಡ ಕಲಿತೆ ವಿದ್ಯಾಭ್ಯಾಸವನ್ನು. ಅದರ ನಂತರ ನಾನು ವಕೀಲರಾಗಿ ಈಗ 35ನೇ ವರ್ಷಕ್ಕೆ ಪಾದಾರ್ಪಣೆ ಮೊನ್ನೆ ಏಪ್ರಿಲಿಂದ. ಈ 35 ವರ್ಷದಲ್ಲಿ ಬಡವರಿಗೆ ನಾನು ಏನು ಮಾಡಬೇಕು, ಬಡವರ ಏಳಿಗೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕಂತ ಹೇಳಿದ್ರೆ ನನಗೆ ಮತ್ತೆ ಮನಸ್ಸಿದ್ದು ಬಡವರ ವಿದ್ಯಾಭ್ಯಾಸಕ್ಕಾಗಿ, ಆಮೇಲೆ ರೋಗಿಗಳಿಗೆ, ಮನೆ ಇಲ್ಲದವರಿಗೆ ಮನೆಗೆ ಬೇಕಾದಂಥ ಸೌಕರ್ಯವನ್ನು ಮಾಡಿಕೊಡುವಂಥದ್ದು. ಅದು ಅಲ್ಲದೆ ಎಷ್ಟೋ ಜನರಿಗೆ ಕಣ್ಣೊರೆಸುವಂಥ ಕೆಲಸವನ್ನು ಕೂಡ ನಾನು ಮಾಡಿದ್ದೇನೆ. ಒಂದೆರಡು ಜನ ಅಲ್ಲ, ಮೋರ್ ದೆನ್ 20,000 ಪೀಪಲ್ ಅವರ ಕಣ್ಣೊರೆಸು. ಅಂದರೆ ಕೆಲವರಿಗೆ ಆಕ್ಸಿಡೆಂಟ್ ಆದ ತಕ್ಷಣ ಬಡವರು ಇರ್ತಾರೆ, ಅವರಿಗೆ ಏನೂ ಹಣ ಇರುವುದಿಲ್ಲ. ಇಂಥ ಸಂದರ್ಭದಲ್ಲಿ ನನ್ನಲ್ಲಿ ಕೈಲಾದಷ್ಟು ಹಣವನ್ನು ಅವರಿಗೆ ಕೊಟ್ಟು ನಾನು ಅವರ ಅವರಿಗೆ ಏನು ತೊಂದರೆ ಆಗಿದೆ ಅದನ್ನು ನಿಭಾಯಿಸಿದರೆ ನಾನು ಅವರ ಒಟ್ಟಿಗೆ ಕೆಲಸ ಮಾಡಿದ್ದೇನೆ. ಅದು ನಾನು ತೆರೆಮರೆಯಲ್ಲಿ ಮಾಡಿದಂಥ ಕೆಲಸವನ್ನು ಇವತ್ತು ಈ ನಮ್ಮ ರಂಗಭೂಮಿ ಅವರು ಏನಿದ್ದಾರೆ ಅವರು ನನ್ನನ್ನು ಗುರುತಿಸಿ ಒಂದು ಕಾರ್ಯಕ್ರಮಕ್ಕೆ ಕರೆಸಿದ್ದಾರೆ. ನನ್ನ ಗೌರವವನ್ನು ನಾನು ಸ್ವೀಕರಿಸಿದ್ದೇನೆ, ಸಂತೋಷವಾಗಿದೆ. ಇದು ನನ್ನ ಅನಿಸಿಕೆ ಮತ್ತು ನಾನು ನಡೆದ ಒಂದು ದಾರಿ. ಪ್ರಶಸ್ತಿ ಕೊಟ್ಟಿದ್ದಾರೆ, ಏನು ಹೇಳ್ತೀರಾ ಸರ್? ತುಂಬ ಸಂತೋಷ ಆಗ್ತಾ ಉಂಟು. ನಾನು ಸುಮಾರು 2006ರಿಂದ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲದಲ್ಲಿ ಜನರ ಸೇವೆ ಮಾಡ್ಕೊಂಡಿದ್ದೇನೆ. ಆದರೆ ನನಗೆ ಸುಮಾರು ಕುಂದಾಪುರ ಬೆಂಗಳೂರಿನಿಂದ ಕಾರವಾರದವರೆಗೆ ಸುಮಾರು 37 ಸನ್ಮಾನವನ್ನು ಪಡೆದುಕೊಂಡಿದ್ದೇನೆ. ಹಾಗೂ 2011ರಲ್ಲಿ ಕರ್ನಾಟಕ ರಾಜ್ಯ ಕೊಡಮಾಡಿದ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸಹ ಪಡೆದುಕೊಂಡಿದ್ದೇನೆ. ಇತ್ತೀಚೆಗೆ ನಡೆದ ನ್ಯಾಷನಲ್ ಅವಾರ್ಡ್ ಇದರಲ್ಲಿ ನಾನು ಭಾರತ ಶ್ರೇಷ್ಠ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದೇನೆ. ಹಾಗೆ ಹಲವಾರು ಸಂಘ ಸಂಸ್ಥೆಗಳ ಒಳಗೂಡಿ ರಕ್ತದಾನ ಶಿಬಿರ ಹಾಗೂ ವೈದ್ಯಕೀಯ ಶಿಬಿರವನ್ನು ಸಹ ಮಾಡಿ ಇವತ್ತು ನನಗೆ ತುಂಬ ಸಂತೋಷ ಆಗ್ತಾ ಉಂಟು. ಇವತ್ತು ಈ ಒಂದು ವೇದಿಕೆಯಲ್ಲಿ ನನ್ನನ್ನು ಸನ್ಮಾನಿಸಿದ್ದಾರೆ. ಒಂದು ಕರುನಾಡ ಸೇವಾ ಕಣ್ಮಣಿ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಅದು ಸಹ ನಮ್ಮ ಹೆಮ್ಮೆಯ ನ್ಯಾಯಾಧೀಶರಾದ ಸಂತೋಷ್ ಹೆಗ್ಡೆಯವರ ಒಂದು ಉಪಸ್ಥಿತಿಯಲ್ಲಿ ತುಂಬ ನನ್ನ ಜನ್ಮ ಇವತ್ತು ಸಾರ್ಥಕ ಆಗಿದೆ ಅಂತ ಹೇಳ್ತಾ ಇದ್ದೇನೆ ಇವತ್ತು. ಯಾಕಂದರೆ ಇವತ್ತು ಖುಷಿ ಆಗ್ತಾ ಉಂಟು. ನಾನು ಏನು ಇವತ್ತು ಸಮಾಜ ಸೇವೆ ಮಾಡಿದ್ದೇನೆ, ಆ ಸಮಾಜ ಸೇವೆಗೆ ತಕ್ಕಂತೆ ಇವತ್ತು ನನಗೆ ಪ್ರತಿಫಲ ಸಿಕ್ಕಿದಂತ ನಾನು ಅನಿಸ್ಕೊಂಡು ಎಲ್ಲರಿಗೂ ಧನ್ಯವಾದ. ನಿಮ್ಮ ಹೆಸರು ಸರ್? ನಾನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ KRID ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಕೊಪ್ಪಳದಲ್ಲಿದ್ದೆ 4-5 ವರ್ಷ. ಇವಾಗ ಜಸ್ಟ್ ಹೆಡ್ ಆಫೀಸ್ ಬೆಂಗಳೂರಲ್ಲಿದ್ದೀನಿ. ನನ್ನ ನೇಟಿವ್ ಪ್ಲೇಸ್ ಆಫ್ ಬೀದರ್ ಅಂತ ಆ್ಯಕ್ಚುಲಿ. ಸೊ ಗುಲ್ಬರ್ಗದಲ್ಲೂ ಸಹ ಎಜುಕೇಷನ್ ಎಲ್ಲ ಆಯಿತು. ಅಲ್ಲಿಯೂ ಸಹ 1.5 ಇಯರ್ ಸರ್ವಿಸ್ ಮಾಡಿದೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ. ಸೊ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದರು, ಭಾಳ ಸಂತೋಷ ಅನ್ನಿಸ್ತದೆ. ಯಾಕಂದರೆ ಒಬ್ಬ ವ್ಯಕ್ತಿಯ ಅವನ ಪ್ರತಿಷ್ಠೆ ಮತ್ತು ಅವನ ಕಾರ್ಯವನ್ನು ಇವರು ಗುರುತಿಸಿ ನಮ್ಮನ್ನು ಕರೆಸಿ ಸನ್ಮಾನ ಮಾಡಿದ್ದಾರೆ. ಸೊ ಅದಕ್ಕೆ ನಾನು ತುಂಬ
ಧನ್ಯವಾದಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು ಸರ್. ಪರಿಚಯ ಹೇಳ್ಬಿಟ್ಟು ಹೇಳಿ. ಓಕೆ ಮೇಡಮ್. ನಮಸ್ತೆ, ನನ್ನ ಹೆಸರು ಸುಷ್ಮಮಯ್ಯ, ಡಾಕ್ಟರ್ ಸುಷ್ಮಮಯ್ಯ. ಸ್ವಲ್ಪ ಜೋರಾಗಿ. ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಸುಷ್ಮಮಯ್ಯ. ಇವತ್ತು ನಾನು ಈ ಒಂದು ನಯನ ಸಭಾಂಗಣ ಇಲ್ಲಿಗೆ ಬರಲಿಕ್ಕೆ ಕಾರಣ ವೀರೇಶ್ ಮುತ್ತಿನ ಮಠದವರು. ರಂಗದಿಬ್ಬಣ ಅಂತ ಏನಿದೆ, ಅವರು ಸಮಾಜ ಸೇವೆಯನ್ನು ಗುರುತಿಸಿ ಪ್ರತಿಯೊಬ್ಬರಿಗೂ ಯಾವುದೇ ಭೇದ ಭಾವ ಇಲ್ಲದೆ, ತಾರತಮ್ಯ ಇಲ್ಲದೆ ಎಲ್ಲರೂ ಒಂದೇ ಅನ್ನೋದಕ್ಕೆ ಪ್ರತಿಯೊಬ್ಬರಿಗೂ ಆ ಸಮಾಜ ಸೇವೆಯನ್ನು ಗುರುತಿಸ್ಬಿಟ್ಟು ಅವ್ರ ಕೈಯಲ್ಲಿ ಆದಂತಹ ಸೇವೆ ಪ್ರಶಸ್ತಿಯಾಗಿ ಕೊಡ್ತಾ ಇದ್ದಾರೆ. ಅದು ಎಲ್ರಿಗೂ ಸಂತೋಷ ಕೊಡೋಂಥ ವಿಷಯ. ಅದರಲ್ಲಿ ನಾನು ಕೂಡ ಒಬ್ಬಳು, ನನಗೂ ಕೂಡ ಆ ಪ್ರಶಸ್ತಿನ ಕೊಟ್ಟಿದ್ದಾರೆ. ಅದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ರಂಗದಿಬ್ಬಣ ಅಂತ ಏನಿದೆ, ಪ್ರತಿಯೊಬ್ಬ ಕಲಾವಿದ್ರು ಎಲ್ಲ ಕಲಾವಿದ್ರು ಸಮಾನವಾಗಿ ನೋಡಿ ಅವರ ರಂಗದಿಬ್ಬಣ ಸದಾ ಹೀಗೆ ಸಾಗಲಿ ಅಂತ ಕೂಡ ಹಾರೈಸ್ತೇನೆ. ನೀವು ಜನರಿಗೋಸ್ಕರ ಏನೆಲ್ಲ ಕೆಲಸ? ನಾನು ಜನರಿಗೋಸ್ಕರ ಅಂದರೆ, ನಾವು ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ ನಮಗೆ ಅಂತ ನಾವು ಯಾವಾಗ್ಲೂ ಒಂದು ಸರ್ಕಲ್ ಹಾಕೊಂಡ್ಬಿಟ್ಟಿರ್ತೀವಿ. ಇಷ್ಟೇ ಸರ್ಕಲ್ ಹಾಕೊಂಡ್ಬಿಟ್ಟಿರ್ತೀವಿ, ಆ ಸರ್ಕಲಲ್ಲೇ ಇರಬೇಕು ಅಂತ. ಆ ರೀತಿ ಹೆಣ್ಣಾಗಲಿ ಗಂಡಾಗಲಿ, ನಾನು ನನ್ನ ಮಕ್ಕಳು, ನನ್ನ ಗಂಡ ಹೆಣ್ಮಕ್ಳಾದರೆ ನಾನು, ನನ್ನ ಗಂಡ ನನ್ನ ಮಕ್ಕಳು, ಅದೇ ಗಂಡು ಮಕ್ಕಳಾದರೆ ನನ್ನ ಹೆಂಡತಿ ಮಕ್ಕಳು, ಆ ರೀತಿ ಇರಬಾರ್ದು ಯಾವಾಗ್ಲೂ. ನಾನು ಹೇಳೋದೇನಂತ ಹೇಳಿದ್ರೆ, ಮನೆಯಲ್ಲಿ ಹೇಗಿರ್ತೀರೋ ಹಾಗೆ ಸಮಾಜಕ್ಕೋಸ್ಕರ ನಾವು ಏನಾದರೂ ಕೊಡುಗೆ ಕೊಡಲೇಬೇಕು. ಸಮಾಜ ನಮಗೇನು ಮಾಡ್ತು ಅಂತ ಅನ್ನೋದಕ್ಕಿಂತ ನಾವು ಸಮಾಜಕ್ಕೆ ಏನು ಕೊಡ್ತೀವಿ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಹಾಗಾಗಿ ನಾನು ಕೂಡ ನನ್ನ ಕೈಲಾದಂಥದ್ದು ವೃದ್ಧಾಶ್ರಮ ಆಗಿರ್ಬೋದು, ಅವಾಗವಾಗ ನಾನು ವಿಸಿಟ್ ಕೊಡ್ತೇನೆ. ಅಬಲ ಆಶ್ರಮ ಆಗಿರ್ಬೋದು, ಅನಾಥ ಆಶ್ರಮ ಆಗಿರ್ಬೋದು, ಪುಟ್ಟ ಪುಟ್ಟ ಮಕ್ಕಳುಗಳಿಗೆ ನನ್ನ ಕೈಲಾದಂಥ ವೈದ್ಯಕೀಯ ಮತ್ತು ತಿಂಡಿ ತಿನಿಸುಗಳು, ಅವರು ವಿದ್ಯೆಗೋಸ್ಕರ ಮತ್ತು ಯೋಗ ಆರೋಗ್ಯಕ್ಕೋಸ್ಕರ. ಕರೋನಾ ಏನು ಬಂತು, ಯೋಗ ಮಾಡಿ ಅಂತ ಹೇಳ್ತಾ ಇದ್ರು. ಯೋಗ ಮತ್ತು ಏನು ನಮಗೂ ಆ ಯೋಗ ಇರಬೇಕು, ಯೋಗನ ಹೇಳ್ಕೊಡ್ಬೇಕು, ನಮಗೂ ಯೋಗ ಇರಬೇಕು. ಆ ಯೋಗನ ಮಾಡಿಕೊಂಡು ನಮ್ಮ ಯೋಗವನ್ನು ಎಲ್ರಿಗೂ ನಾನು ಕೂಡ ಹೇಳ್ಕೊಡ್ತಾ ಇದ್ದೀನಿ. ನನ್ನ ಕೈಲಾದಂಥ ಸಮಾಜ ಸೇವೆ, ನಾನು ನನ್ನ ಉಸಿರಿರೋವರೆಗೂ ಸಮಾಜ ಸೇವೆ ಮಾಡ್ತೀನಿ ಅಂತ ನಾನು ಕೂಡ ಪ್ರಮಾಣ ಮಾಡಿದ್ದೀನಿ. ನಾನು ಯಾರೇ ಆಗಲಿ ಎಂಥ ಟೈಮಲ್ಲಿ ಕರೆದ್ರೂ ಸಮಾಜ ಸೇವೆಗೆ ಸದಾ ಸಿದ್ಧ ಇರ್ತೀನಿ. ನಿಮ್ಮ ಹೆಸರು? ನನ್ನ ಹೆಸರು ಸುಷ್ಮಾ. ಯಾವರು? ಬೇಸಿಕಲಿ ಮಂಗಳೂರು, ಇರೋದು ಬೆಂಗಳೂರು. ಥ್ಯಾಂಕ್ ಯು. ಅವಾರ್ಡ್ ಕೊಟ್ಟಿದ್ದಾರೆ, ಏನು ಹೇಳ್ತೀರಾ ಸರ್? ಇದು ನಾನು ಡಾಕ್ಟರ್ ಶಿವಕುಮಾರ್ ಮಾಲಿಪಾಟೀಲ್ ಅಂತ ಗಂಗಾವತಿಯಿಂದ ಬಂದಿದ್ದೇನೆ. ಇವತ್ತು ನಮ್ಮ ಸುಪ್ರೀಂ ಕೋರ್ಟ್ ವಿಶ್ರಾಂತ ನ್ಯಾಯಮೂರ್ತಿಗಳು ಸಂತೋಷ್ ಹೆಗಡೆ ಅವರಿಂದ ನಾವು ಇವತ್ತು ಪ್ರಶಸ್ತಿಯನ್ನು, ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದೀವಿ. ನಾನು ನೂರಾರು ಪ್ರಶಸ್ತಿಗಳನ್ನು ಸ್ವೀಕರಿಸಿದ್ದೆ, ಬಟ್ ಇದು ನನ್ನ ಜೀವನದ ಅತಿ ಅಮೂಲ್ಯ ಪ್ರಶಸ್ತಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನನಗೆ ತಕ್ಕ ಮಟ್ಟ ನನ್ನ ದಂತ ವೈದ್ಯ ವೃತ್ತಿಯ ಜೊತೆಗೆ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ನಾನು ಮಾಡಿದ್ದೆ. ಆಮೇಲೆ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಆಗಬೇಕಂತ ಹಲವಾರು ಅಭಿಯಾನವನ್ನು ನಾನು ಮಾಡಿದ್ದೆ. ಅದರ ಅಂಗವಾಗಿ ನನ್ನ ಮತ ಮಾರಾಟಕ್ಕೆ ಒಂದು ಪುಸ್ತಕನ ಬರೆದಿದ್ದೆ. ಅದಕ್ಕೆ ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಮತ್ತು ಸಂತೋಷ್ ಹೆಗಡೆ ಅವರು ಹಲವಾರು ಜನರ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಅವರಿಂದ ನಾನು ಇವತ್ತು ಪ್ರಶಸ್ತಿ ಸ್ವೀಕರಿಸೋದು ಭಾಳ ಖುಷಿ ವಿಚಾರ ಆಗಿದೆ. ಇನ್ನೂ ನಾನು ಹೆಚ್ಚಿಗೆ ಸಮಾಜ ಕೆಲಸ ಮಾಡಲಿಕ್ಕೆ ಇದರಿಂದ ಖುಷಿಯಾಗಿದೆ. ಮಾಡುವಂಥ ಉತ್ಸಾಹ ಇನ್ನಿಷ್ಟು ಹೆಮ್ಮೆ. ಸರ್, ಈ ಸಮಾಜ ಅವರು ಗುರುತಿಸಿ ಅವಾರ್ಡ್ ಕೊಡ್ತಾ ಇದ್ದಾರೆ, ಜನರಿಗೆ ಎಲ್ಲೂ ಇಲ್ಲ ಈ ಥರ ಏನು ಹೇಳ್ತೀರಾ ಸರ್? ನನಗೆ ನಿಜವಾಗ್ಲೂ ಈಗ ಯಾವ ಥರ ಆಗಿದೆ ಅಂದರೆ, ಪ್ರಶಸ್ತಿಗಳು ನಾವು ಅಪ್ಲಿಕೇಶನ್ ಹಾಕಿ ತಗೋಬೇಕು, ಆಮೇಲೆ ದುಡ್ಡು ಕೊಡ್ತಾ ಹೋಗ್ಬೇಕು. ಅಂಥದ್ರೊಳಗಡೆ ನನಗೆ ಒಂದು ದಿವಸ ಫೋನ್ ಬರುತ್ತಾ, ಈ ಥರ ಪ್ರಶಸ್ತಿಗಳನ್ನ ಕೊಡ್ತಾ ಇದ್ದೀವಿ ಅಂದಾಗ ನಾವು ಯೂಶ್ವಲಿ ಪ್ರಶಸ್ತಿಗಳನ್ನು ಅವಾಯ್ಡ್ ಮಾಡ್ತೀವಿ. ನಮ್ಮ ದೂರದವರಿಂದ ಇಲ್ಲಿಗೆ ಪ್ರಶಸ್ತಿ ತೊಗೊಂಡು ಬರಬೇಕು. ಸೊ ಇಲ್ಲಿ ಯಾವ ಥರ ಅರೇಂಜ್ಮೆಂಟ್ಸ್ ಇರುತ್ತೆ ಅನ್ನೋ ಗೊತ್ತಿರಲ್ಲ. ಸೊ ನನಗೆ ಯಾವಾಗ ಸಂತೋಷ್ ಹೆಗಡೆ ಅವರು ಬರ್ತಾ ಇದ್ದಾರೆ ಅಂತ ಅಂದಾಗ ನನಗೊಂದು ಇದ್ರ ಮೇಲೆ, ಒಂದು ಕಾರ್ಯಕ್ರಮದ ಮೇಲೆ ಒಂದು ಭರವಸೆ ಮೂಡಿತು. ಈ ಕಾರ್ಯಕ್ರಮಕ್ಕೆ ನಾವು ಬರಲೇಬೇಕು, ಹೋಗ್ಬೇಕಂತ ಅನಿಸ್ತು. ಹಾಗಾಗಿ ಇಲ್ಲಿ ಬಂದಿದ್ದೀವಿ, ಆ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದೀವಿ. ಆ ಸಂಸ್ಥೆಗೆ ನಮ್ಮ ವೀರೇಶ್ ಮುತ್ತಿನ ಮಠ ಅವರಿಗೆ ಶುಭವಾಗಲಿ, ಒಳ್ಳೆಯದಾಗಲಿ ಅಂತ ಹೇಳ್ತೇನೆ. ನಿಮ್ಮ ಹೆಸರು ಸರ್? ಡಾಕ್ಟರ್